ತಕ್ಕಳಪ್ಪ. ಅಯ್ಯೋ ನೀವ್ಯಾಕೆ ಬರಕ್ಕೆ ಹೋದ್ರಿ? ನಾನು ರೆಸ್ಟ್ ಮಾಡಕ್ಕೆ ಹೇಳಿದ್ನಲ್ಲ. ಇದೇನಪ್ಪ ನೀನು ಹಿಂಗಂತೀಯ? ನಮ್ಮೂರಾಗೆ ಆರೋಗ್ಯವಾಗಿರ್ಬೇಕು ಅಂದರೆ ಗದ್ದೆಲಿ ಕ್ಯಾಮೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಸಾಧ್ಯ ಆದರೆ ಪಕ್ಕದೂರಿಂದ ನೀರು ಬಿಂದಿಗೆನೂ ಒತ್ಕೊಂಬರ್ಬೇಕು. ನೀನೆಲ್ಲಿ ನೋಡಿದ್ರೆ ಸದಾ ಮನೆ ಕಳಿ ಅಂತೀಯಲ್ಲಪ್ಪ. ಈ ಚಿಕ್ಕ ಕ್ಯಾಮೆನೂ ಮಾಡಿದವ್ರು ಹೆಂಗೆ ಹೇಳು? ತಕ್ಕ ಅದನ್ನೆಲ್ಲ ಮಾಡೋದಕ್ಕೆ ಕೆಲಸದವ್ರು ಇದ್ದಾರೆ. ಅಮ್ಮ, ನನ್ನ ಮನ್ಸಿಗೆ ಹತ್ರ ಆದವ್ರು ಒಬ್ರಿದ್ದಾರೆ. ನೀವು ಅವ್ರ ಥರನೇ ಮಾತಾಡ್ತೀರಾ. ಮನಸ್ಸಿಗೆ ಹತ್ರದವ್ರ? ಯಾರಪ್ಪ ಅದು? ಇಲ್ಲಮ್ಮ, ನಾವು ಅವ್ರನ್ನ ಮರಿಬೇಕು ಅಂದ್ಕೊಂಡಾಗ ಅವ್ರನ್ನ ಪದೇ ಪದೇ ನೆನಪು ಮಾಡ್ಕೊಳ್ಳೋದು ಸರಿ ಹೋಗಲ್ಲ. ಅಯ್ಯಯ್ಯೋ, ಏನಾಯ್ತಮ್ಮಿ? ಇದೇನಮ್ಮಿ ಹಿಂಗ್ ಮಲ್ಗಿದ್ಯಾ? ಒಳ್ಳೆ ದಿಗ್ಲೇ ಆಗೋಯ್ತು. ನಿದ್ದೆ ಮಾಡ್ದೆ ಇಲ್ವೋ? ಏನಾಗೈತ್ ನಿಂಗೆ? ಅದೇನೋ ಇಂಗ್ಲೀಷಾಗೆ ಇನ್ಸೋಂಬೇರಿಯಾ ಅಂತಾರಲ್ಲ, ಅದಾಗೈತ ನಿಂಗೆ? ಅದಲ್ಲ ಕಣ್ಣಿಂಗೆ. ಪಾಪ ರಿಷಿ ಸರು ಒಂಚೂರು ಖುಷಿಯಾಗಿಲ್ಲ. ರಚನಾ ಅವಳು ಖುಷಿಯಾಗಿಲ್ಲ. ಕೆಂಪಾಯೋಳ್ದಂಗೆ ಇಲ್ಲೇನೋ ಸರಿ ಇಲ್ಲ ಅನ್ನಿಸ್ತೈತೆ. ಇದ್ರಾಗೆ ಅನಿಕನ್ ಕೈವಾಡ ಆಯ್ತಾ ಅಂತ ನನ್ನ ತಲೆಯಾಗ ಕೊರಿತೈತೆ ನಿಂಗೆ. ಅವಳು ಏನೋ ಮುಚ್ಚಿಡ್ತಾವಳೆ ಅನ್ಸ್ತೈತೆ. ನಿಂಗಂಗ ಅನ್ನಿಸ್ತಿಲ್ವಾ? ನನಗೂ ಸ್ಯಾನೆ ಅನ್ನಿಸ್ತೈತೆ ಕಮ್ಲಿ. ಆದ್ರೆ ಏನ್ ಮಾಡೋದು? ಕೊನೆಗೆ ಅವಳೇ ಗೆಲ್ತಾಳಲ್ಲ. ನಾಳೆನೇ ಅವ್ರ ನಿಶ್ಚಿತಾರ್ಥ. ಕಮ್ಲಿ, ನಾಳೆ ನಾವೇನಾನ ನಿಶ್ಚಿತಾರ್ಥ ನಿಲ್ಸ್ಬಿಟ್ರೆ ಅದೇ ನೋಡು, ನಾವು ರಚನಂಗೂ ರಿಷಿ ಸರ್ಗೂ ಮಾಡೋ ಒಳ್ಳೆ ಕೆಲಸ. ಹೂ ಕಮ್ಲಿ, ಇಷ್ಟು ಮಾಡಲಿಲ್ಲ ಅಂದ್ರೆ ನಾವು ಅವ್ರ ಫ್ರೆಂಡ್ಸ್ ಆಗಿ ಏನು ಪ್ರಯೋಜನ ಹೇಳು? ಆದರೆ ಅವಳು ಏನೋ ಮುಚ್ಚಿಡ್ತಾವಳೆ ಅಂದಲ್ಲ, ಅದೇನು ಅಂತ ತಿಳ್ಕೋಬೇಕು. ಯವ್ವ, ಕಾಪಿ ತಗೊಳ್ಳಿ. ನನಗೆ ಬೇಡ. ಇದ್ಯಾಕ್ರವ್ವ, ಊಟನೂ ಈಟೀಟೆ ಪಕ್ಷಿ ಹಂಗೆ ತಿಂತೀರಾ? ಕಾಪಿನಾರು ತಗೊಳ್ಳಿ. ತಗೊಳ್ರವ್ವ. ಯವ್ವ, ನಿಮ್ಮ ಮನಸ್ಸಿನಾಗೆ ಏನೋ ಕೊರಿತೈತೆ ಅಲ್ವ್ರಾ? ನಾನು ಗಮನಿಸ್ತಾನೆ ಇವನಿ, ಆದರೆ ಕೇಳೋದು ಹೆಂಗೆ ಅಂತ ಗೊತ್ತಾಯ್ತಿಲ್ಲ. ಯಾಕೆಂದರೆ ನಾನು ನಿಮ್ಮ ಸ್ವಂತದೋಳು ಅಲ್ಲ, ಹತ್ರದೋಳು ಅಲ್ಲ. ನಿಮ್ಗೆ ಯಾವತ್ತನ ಹೇಳ್ಕೋಬೇಕು ಅನ್ಸಿದ್ರೆ ನನ್ನ ತವ ಹೇಳ್ಕೊಳ್ರವ. ಮಂಗಳಮ್ಮ, ಒಂದು ನಿಮಿಷ.
ನೀವು ನಂಗೊಂದು ಮಾತು ಹೇಳಿದ್ರಿ, ತಾಯಿ ಯಾವತ್ತೂ ಕೂಸಿಗೆ ಕೆಟ್ಟದನ್ನು ಬಯಸಲ್ಲ ಅಂತ. ಆದರೆ ಅದು ನನ್ನ ವಿಷಯದಲ್ಲಿ ನಿಜ ಅಂತ ಅನ್ನಿಸ್ತಾ ಇಲ್ಲ. ನಾನು ಒಳ್ಳೆ ತಾಯಿ ಆಗಲಿಲ್ಲ ಅಂತ ಅನ್ನಿಸ್ತಾ ಇದೆ. ಯವ್ವ, ನನಗೂ ರಚನನ್ ವಯಸ್ಸಿನ ಒಬ್ಳು ಮಗಳವಳೆ. ಪಟ್ನಕ್ಕೆ ಓದಕ್ಕೆ ಹೋಗ್ಬೇಕು ಅಂತ ಆಟಕ್ಕೆ ಬಿದ್ದು ನಾನು ಏಟು ಹೇಳಿದ್ರು ಕೇಳ್ದಲೇ ಇಲ್ಲಿಗೆ ಬಂದವಳೆ. ಆ ಸಮಯದಾಗೆ ನನ್ನ ಮನಸ್ಸಿನಾಗ ಏನು ನಡೀತಿತ್ತು ಅಂತ ನನಗೆ ಮಾತ್ರ ಗೊತ್ತು ತಾಯಿ. ನನಗ್ಯಾಕೋ ನೀವು ಹಂಗೆಯ ಯಾವುದೋ ನಿರ್ಧಾರ ತಕೊಂಡು ಒಳಗೂ ಮಡಿಕೊಳಕ್ಕಾಗದೆ ಹೇಳ್ಕೊಳಕ್ಕೂ ಆಗ್ದಲೆ ಕೊರಗ್ತಾ ಇದ್ದೀರೇನೋ ಅಂತ ಅನಿಸ್ತೈತೆ. ಇವನು ಯೋಚನೆ ಮಾಡಬೇಡ್ರವ, ಎಲ್ಲ ಸರೋಯ್ತದೆ. ಮಂಗಳಮ್ಮ, ನಿಮಗೆ ಮಗಳಿದ್ದಾಳ? ಏನು ಹೆಸರು? ಅದು ಅವಳ ಹೆಸರು ಎಸ್ ಮಿಸಸ್ ತಾರಾನಂದ, ವೆರಿ ವೆರಿ ಗುಡ್ ಮಾರ್ನಿಂಗ್. ಅರೆ ಇದೇನಪ್ಪ, ನಾನೇ ವಿಶ್ ಮಾಡಿದ್ರು ಮತ್ತೆ ನೀನ್ಯಾಕೆ ವಿಶ್ ಮಾಡ್ತಾ ಇಲ್ಲ? ಓಹೋ, ಇವಳು ಯಾಕಪ್ಪ ಬೆಳಗ್ಗೆನೆ ಕಾಲ್ ಮಾಡಿದ್ಲು, ಇದೆಂಥ ಗುಡ್ ಮಾರ್ನಿಂಗ್ ಅಂತ ಯೋಚನೆ ಮಾಡ್ತಾ ಇದೆಯಾ ತಾರಾ? ಕಾಮಿನಿ, ಇವಾಗ ನಿಮ್ಗೇನು ಬೇಕು? ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ನಿನ್ ಜೊತೆ ಏನೋ ಸ್ವಲ್ಪ ಮಾತುಕತೆ ನಡ್ಸೋಣ ಅಂತ ನಾನ್ ಅನ್ಕೊಂಡ್ರೆ ನೀನ್ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಲ್ಲ ತಾರಾ. ಬೀಗರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋಬಾರ್ದು. ಏನ್ ಬೇಕು ಅಂತ ಕೇಳ್ದಿಯಲ್ಲ, ಹೇಳ್ತೀನಿ ಕೇಳಿಸ್ಕೊ. ಎಂಗೇಜ್ಮೆಂಟ್ಗೆ ರಿಷಿಗೆ ನಮ್ ಬೇಬಿ ಡಿಸೈನರ್ ವೇರು ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೋದ್ರೆ ನಿಮ್ಮ ಮಗ, ಐ ಮೀನ್ ನಮ್ಮ ಅಳಿಯಂದ್ರು ಸರಿಯಾಗಿ ನಡ್ಕೊಳ್ಳಿಲ್ವಂತೆ. ತಾರಾ, ಮಹಾಜನ್ಮನೆ ಫಂಕ್ಷನ್ ಅಂದ್ರೆ ಬೀಗರು ಹುಡುಗರು ಹೇಗ್ ಕಾಣಿಸ್ತಾರೆ, ಎಷ್ಟು ಒಡವೆ ಹಾಕೊಂಡಿದ್ದಾರೆ ಅಂತ ನೋಡಕ್ಕೋಸ್ಕರ ಜನ ಬರ್ತಾರೆ. ನೋವೇ, ಇದ್ರಲ್ಲೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲಮ್ಮ. ಅದಕ್ಕೆ ಒಡವೆ ಬಟ್ಟೆ ತಗೊಳ್ಳೋದಕ್ಕೆ ರಿಷಿನ ಕರ್ಕೊಂಡು ನೀನು ಬಂದ್ಬಿಡು. ಓಕೆ? ಯಾಕೆ ಏನು ಮಾತಾಡ್ತಾ ಇಲ್ಲ? ಕ್ಯಾ ಹುವಾ ತಾರಾ? ಸರಿ, ಕರ್ಕೊಂಡು ಬರ್ತೀನಿ. ವಾವ್! ಅಮ್ಮ, ಚಂದ್ರು ಬಾಪ. ಏನ್ ಅನ್ಕೊಂಡಿದಾರಮ್ಮ ಇವರೆಲ್ಲ? ಇಷ್ಟೊಂದು ಅವಸರದಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ. ಏನಾಯ್ತಪ್ಪ? ಎಂಗೇಜ್ಮೆಂಟ್ ಶಾಪಿಂಗ್ ಇದೆ, ನೀನು ಆಫೀಸ್ಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಆಫೀಸಲ್ಲಿ ಎಷ್ಟು ಕೆಲಸ ಇದೆ ಅಂತ ನಿನಗೆ ಗೊತ್ತಲ್ವಮ್ಮ? ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಎಂಗೇಜ್ಮೆಂಟಿಂದ ಅವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಖುಷಿ ಇಲ್ಲ ಅನಿಸುತ್ತೆ. ಈ ವಿಚಾರನೇ ಮಾತಾಡೋದಕ್ಕೆ ನಾನು ತಾರಾನ ಭೇಟಿಯಾದೆ. ಏನಂದ್ರಮ್ಮ? ತಾರಾ ಅವ್ರು ಮಾತಾಡೋಕೆ ಮುಂಚೆನೇ ನಮ್ಮ ಈ ದೇವತೆಗಳು ಬಂದು ಕೆಲಸ ಕೆಡಿಸ್ಬಿಟ್ರಲ್ಲಪ್ಪ. ಹೌದು ಚಂದ್ರು, ಅವರಲ್ಲಿಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ಹೂವು ಹಣ್ಣು ಹಿಡ್ಕೊಂಡು ಪುರೋಹಿತರ ಸಮೇತರಾಗಿ ಬಂದ್ಬಿಟ್ರು. ಆಮೇಲೆ ನಾನು ತಾರಾ ಅವ್ರನ್ನ ಎಷ್ಟು ಕೇಳ್ಕೊಂಡ್ರು ಅವ್ರು ಮಾತಾಡಲೇ ಇಲ್ಲ. ಮಾತಾಡ್ಲಿಲ್ವಾ? ಛೇ,
ನನ್ನಂತೂ ಏನು ಅರ್ಥ ಆಗ್ತಾ ಇಲ್ಲ ಅಮ್ಮ. ರಮೇಶನ್ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಾನೆ, ಯಾವ್ದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ದಲ್ಲೇ ಇರೋ ಹಾಗೆ. ಅಮ್ಮ, ನನ್ಗೆ ಯಾಕೋ ನನ್ನ ಮಗಳನ್ನ ನಾನು ಸರಿಯಾಗಿ ಬೆಳೆಸಲಿಲ್ಲ ಅನ್ನೋ ಭಯ ಕಾಡ್ತಾ ಇದೆ ಅಮ್ಮ. ಇಲ್ಲ ಚಂದ್ರು, ಭಯ ಪಟ್ಟಷ್ಟು ಸಮಸ್ಯೆ ಕಠಿಣ ಆಗತ್ತೆ. ನೀನ್ ತಂದೆಯಾಗಿ ನಾನು ಅಜ್ಜಿಯಾಗಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ಲ. ನಮಗ್ ಬೇಕಾದ ಹಾಗೆ ಪರಿಸ್ಥಿತಿ ಹೊಂದತ್ತೋ ಇಲ್ವೋ, ಆದ್ರೆ ಮಾಡೋದಂತೂ ಮಾಡಲೇಬೇಕಲ್ಲ ಚಂದ್ರು. ಅದೆಲ್ಲ ಇರಲಿ, ನೋಡು, ನೀನು ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡು, ನಾನು ಹೋಗಿರ್ತೀನಿ, ಸರಿನಾ? ಸರಿ ಅಮ್ಮ. ಲೋ ಮಗ, ಎಂಥ ಲೈಫ್ ಗುರು ನಿಂದು. ನಾವೆಲ್ಲ ಓದಿ ಕೆಲವರು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ತಿದ್ರೆ ನೀನು ಆರಾಮಾಗಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೋತಾ ಇದೀಯಾ. ಲೈಫ್ ಅಂದ್ರೆ ನಿಂದು ಗುರು. ನಮಗೂ ಅಂಥದ್ದೇನಾದ್ರೂ ಹಿಡ್ಕೊಡೋ, ನಾವು ಮಾಡ್ತೀವಿ. ನಿಂಗೆ ತೇಜಸ್ ಅಲ್ಲಿ ಕುಂತವನೆ, ಏನಾಗಿರ್ತೈತೆ ಅಂತ ಅವನಿಗೆ ಗೊತ್ತಿರ್ತೈತೆ. ಅವನೇ ಹೋಗಿ ಕೇಳುಮ ಬನ್ನಿ. ನೀವು ಅನ್ಕೊಂಡಿರೋ ಥರ ಏನಿಲ್ಲ, ಎಲ್ಲ ಅನಿಕಾಗೋಸ್ಕರ ಕಣೋ ಮಾಡಿದ್ದು. ಇನ್ನ ಹೇಳ್ಬೇಕಂದ್ರೆ ಆ ರಿಷಿ ಮೇಲೆ ಇದ್ದಿದ್ದ ಕೋಪನ ತೀರ್ಸ್ಕೊಳಕ್ ಮಾಡಿದ್ದು. ಕ್ಯಾಂಪಸ್ಸಲ್ಲಿ ಎಲ್ರ ಮುಂದೆ ನನ್ನ ಮೇಲೆ ಕೈ ಮಾಡಿದ್ನಲ್ವಾ, ಅದಕ್ಕೆ ಇದು. ನಾನು ಎಷ್ಟೆಲ್ಲ ಮಾಡಿದ್ರು ಅನಿಕಾಗ್ ನನ್ನ ಎಫರ್ಟ್ಸೇ ಅರ್ಥ ಆಗ್ತಿಲ್ಲ. ಈಗ ದುಡ್ಡು ಕೇಳಿದ್ರೆ ಅವಾಯ್ಡ್ ಮಾಡ್ತಿದ್ದಾಳೆ. ಕಮಲಿ ಅನ್ನಪೂರ್ಣಜ್ಜಿ ಫೋನ್ ಮಾಡೋರು ಇಂತ ಮಾತಾಡ್ಬೇಕಂತ. ಹಲೋ ಅಜ್ಜಿ. ನಿನ್ನನ್ನು ಎಲ್ಲೆಲ್ಲಿ ಹುಡುಕ್ಬೇಕು ನೋಡು. ಬೆಳಗ್ಗೆನೆ ಹಾಸ್ಟ್ಲಿಗೆ ಫೋನ್ ಮಾಡಿದ್ದೆ, ಆಮೇಲೆ ನಿನ್ನ ಪಕ್ಕದ ರೂಮ್ ಹುಡುಗಿಗೆ ಫೋನ್ ಮಾಡಿದ್ದೆ, ಈಗ ತಾನೇ ರಚನನ ಹತ್ರ ಕೆಂಪನ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ನೀನು ಸಿಕ್ಕಿದ್ಯಾ ನೋಡು. ಏನು ಕಂದ, ನೀನು ಅಷ್ಟೊಂದು ಬ್ಯುಸಿನಾ? ಅಯ್ಯೋ ಅಜ್ಜಿ, ಸಾರಿ, ಸ್ಯಾನೆ ಕೆಲಸ ಇತ್ತು, ನಿಮಗೆ ತೊಂದರೆ ಕೊಟ್ಬಿಟ್ನಾ? ಏನು ಪರವಾಗಿಲ್ಲ ಕಮಲಿ, ನನ್ನಿಂದ ನಿನಗೆ ತೊಂದರೆ ಆಗದಿದ್ರೆ ಸಾಕು. ಕೆಂಪ, ನಿನ್ ಫೋನ್ ಕೆಟ್ಟಾಗಿತ್ತಲ್ವಾ? ಸರಿ ಮಾಡಿಸ್ಕೊಂಬಂದೆ. ಮೊದಲನೇ ಫೋನೇ ಅನ್ನಪೂರ್ಣ ಅಜ್ಜಿದೆಯಾ. ಇವತ್ತು ಹೇಗಿದ್ರು ನೀನು ಬಿಡುವಿದ್ಯಲ್ಲ ಕಂದ, ನನ್ನ ಜೊತೆ ಬರ್ತೀಯಾ? ಎಲ್ಗಜ್ಜಿ? ಅನಿಕಾ ರಿಷಿದು ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಎಲ್ಲರೂ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೀನು ನಮ್ಮನೇಲಿ ಒಬ್ಳಾಗ್ಬಿಟ್ಟಿದೀಯಾ. ನಿನ್ನ ಕರೆಯೋದು ಅಜ್ಜಿಯಾಗಿ ನನ್ನ ಕರ್ತವ್ಯ ಅಲ್ವಾ, ಅದಕ್ಕೆ ಬರಕ್ಕೆ ಹೇಳ್ತಾ ಇದ್ದೀನಿ. ಅಜ್ಜಿ, ಅದು ಹೊಸಿ ಕೆಲಸ ಇತ್ತು. ಕೆಲಸ ಯಾವಾಗಲೂ ಇದ್ದಿದ್ದೇ ಬಿಡು. ನೀನು ಬಂದಾಗಿಂದ ನಮ್ಮನೇಲಿ ಯಾವುದೇ ವಿಶೇಷ ನಡೆದ್ರು ನಿನ್ನ ಬಿಟ್ಟು ಮಾಡಿದೀವಾ? ಇಲ್ಲ ತಾನೇ? ನೀನು ಬರಲೇಬೇಕು. ಏನು ಯೋಚಿಸ್ತಾ ಇದೆಯಾ ಕಂದ? ನಾನು ನನ್ನವ್ರ ಜೊತೆನೇ ಇದ್ದರೂ ಅವ್ರು ಯಾರು ನನ್ನವರು ಅಂತ ಅನ್ಸಲ್ಲ. ಅದೇ ನೀನು ನನ್ನ ಜೊತೆ ಇದ್ದರೆ ಏನೋ ಒಂಥರ ಸಂತೋಷ ಆಗತ್ತೆ. ನಮ್ಮನೆ ಹುಡುಗಿ ನನ್ನ ಜೊತೆ ಇದ್ದಾಳೆ ಅನ್ಸತ್ತೆ. ನಾನು ಸ್ವಾರ್ಥಕ್ಕೋಸ್ಕರ ಕರೀತಾ ಇದ್ದೀನಿ, ಇಲ್ಲ ಅನ್ಬೇಡ ಕಂದ. ಸರಿ ಅಜ್ಜಿ, ನಾನು ನಿಂಗೆ ಇಬ್ರು ಬರ್ಬೋದಾ? ಧಾರಾಳವಾಗಿ ಬರ್ಬೋದು, ಇಬ್ರು ಬನ್ನಿ. ಅಯ್ಯೋ, ಯಾರು ಕಾಣಿಸ್ತಾ ಇಲ್ಲ. ರಿಷಿ, ಇನ್ನೂ ರೆಡಿ ಆಗಿಲ್ವಾ? ಹೇಳದ್ನಲ್ಲ ಶಾಪಿಂಗ್ ಹೋಗಬೇಕು, ರೆಡಿ ಆಗು ಅಂತ.
ಇನ್ನೂ ಬುಕ್ ಹಿಡ್ಕೊಂಡೆ ಕೂತಿದ್ಯಲ್ಲ. ಅಮ್ಮ ನಂಗೆ ಯಾಕೋ ಮನಸ್ಸು ಸರಿ ಇಲ್ಲ, ನೀವು ಹೋಗಿ ಬನ್ನಿ. ನೀನಿಲ್ದೆ ಹೇಗೋ? ನಿಂಗೇನು ಆಗಿಲ್ಲ ತಾನೇ? ಹುಷಾರಿಲ್ವಾ? ಏನಾಯ್ತು? ಅಮ್ಮ ನೀವು ಗಾಬರಿ ಆಗಬೇಡಿ, ನಾನು ಆರಾಮಾಗೇ ಇದ್ದೀನಿ. ಮತ್ತ್ಯಾಕೋ ಬರಲ್ಲ ಅಂತಿದ್ಯಾ? ಹೇಳಿದ್ನಲ್ಲಮ್ಮ, ನಂಗೆ ಯಾಕೋ ಮನಸ್ಸು ಸರಿ ಇಲ್ಲ. ಎಲ್ರಿಗೂ ಇದನ್ನ ಕಾರಣವಾಗಿ ಹೇಳೋಕ್ಕಾಗಲ್ಲ ಅಲ್ವಾ ರಿಷಿ? ಐಮ್ ಸಾರಿ ರಿಷಿ. ನಿನಗಿಷ್ಟ ಇಲ್ಲದೆ ಇರೋದನ್ನ ಮಾಡು ಅಂತ ಒತ್ತಾಯ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ಬಟ್ ಪ್ಲೀಸ್ ಅರ್ಥ ಮಾಡ್ಕೊ. ಆ ಮನೆಯವರು ಫೋನ್ ಮಾಡಿ ನಿನ್ನನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ರು. ಇವಾಗ ನೀನು ಬರಲ್ಲ ಅಂದರೆ ತಪ್ಪಾಗುತ್ತೆ ಅಲ್ವಾ? ಬರೀ ಬಟ್ಟೆ ಪರ್ಚೇಸ್ ಆಗಿದ್ದಿದ್ರೆ ನಾವೇ ಹೋಗಿ ತರ್ಬೋದಿತ್ತು. ಬಟ್ ಎಂಗೇಜ್ಮೆಂಟ್ ರಿಂಗ್ ಕೂಡ ಪರ್ಚೇಸ್ ಮಾಡೋದಿದೆ. ಸರಿಮ್ಮ. ನಿನ್ನ ತಂಗಿ ಲೈಫಲ್ಲಿ ತೊಂದರೆ ಬರಬಾರ್ದು ಅಂತ ನಿನ್ನ ಲೈಫ್ನ ಕಾಂಪ್ರಮೈಸ್ ಮಾಡಿದ್ದೀನಿ. ಐಮ್ ಸಾರಿ ಮಗನೇ, ಐಮ್ ರಿಯಲಿ ಸಾರಿ. ಮಾಮ್, ನಾವು ಇಲ್ಲೇ ನಿಂತ್ಕೊಂಡು ಕಾಯ್ಬೇಕಾ? ನಾವಾದ್ರೂ ಒಳಗಡೆ ಹೋಗಿ ನೋಡ್ಬೋದಲ್ವಾ? ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಊರ್ಮಿ. ನಾವೇ ಫೋರ್ಸ್ ಮಾಡಿ ಬಲವಂತದಿಂದ ಮದ್ವೆ ಮಾಡಿಸಿದ್ರು ಗಂಡನ ಮನೆಗೆ ಏನ್ ಮರ್ಯಾದೆ ಕೊಡ್ಬೇಕು ಅದು ಕೊಡ್ಲೇಬೇಕು. ಅಲ್ಲೋಡು, ದ ಗ್ರೇಟ್ ಅನ್ನಪೂರ್ಣನೇ ಕಾಯ್ತಾ ನಿಂತಿದ್ದಾಳೆ. ಮಾ ನೋಡಿ, ಇಲ್ಲಿ ನಿಂತು ನಿಂತು ನಮ್ ಬೇಬಿ ಪಾಪ ಎಷ್ಟು ಸುಸ್ತಾಗಿದ್ದಾಳೆ ಅಂತ. ಹೌದಾ ಬೇಬಿ? ಇನ್ ಸ್ವಲ್ಪ ಹೊತ್ತು. ಓಕೆ. ನೋ ಅಮ್ಮಮ್ಮ, ನನ್ ಬೇಜಾರಲ್ಲಿರೋದು ಅದಕ್ಕಲ್ಲ. ಮತ್ತೆ ನಂಗೆ ಯಾಕೋ ರಿಷಿ ಬರೋದು ಡೌಟ್ ಅನ್ಸ್ತಿದೆ. ನಾ ಪ್ರೆಷರ್ ಹೇರ್ದಷ್ಟು ಅವ್ನು ಅದರಿಂದ ದೂರ ಹೋಗ್ತಾ ಇರ್ತಾನೆ. ಐ ನೋ ಹಿಮ್ ಮಾಮ್. ಆದ್ರೆ ಅವ್ರ ಅಮ್ಮನಿಂದ ರಿಷಿ ದೂರ ಆಗಲ್ಲ ಅಲ್ವಾ? ಅಂದ್ರೆ ಡೋಂಟ್ ವರಿ, ರಿಷಿ ಬಂದೇ ಬರ್ತಾನೆ ಅಂತ ಹೇಳ್ತಾ ಇದ್ದೀನಿ. ಅಮ್ಮಮ್ಮ, ಅದೇಗ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಾ? ಯಾಕೆ ಅಂದ್ರೆ ಈ ಸರ್ತಿ ಗೇಮ್ ಪ್ಲೇ ಮಾಡ್ತಾ ಇರೋದು ನಾನೇ ಅಲ್ವಾ ಬೇಬಿ? ಅದು ಅಲ್ಲದೆ ಈ ಸರ್ತಿ ನಾನು ಪ್ಲೇ ಮಾಡ್ತಾ ಇರೋದು ವಜ್ರಾಯುಧಾನ. ಅದ್ರಿಂದ ತಾರ ಆಗ್ಲಿ ಅವಳ ಮಗ ಆಗ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನೋಡ್ತಾ ಇರು, ಬಂದೇ ಬರ್ತಾನೆ. ಈ ಹಳ್ಳಿ ಗುಗ್ಗಿಗಳು, ಈ ಪೀಡೆಗಳು ಇಲ್ಲಿ ಯಾಕೆ ಬರಕ್ ಹೋದ್ರು?